ಮಗು ಹುಟ್ಟಿದ ನಂತರ ಹಲವಾರು ಸ್ಟೇಜಸ್ಗಳಲ್ಲಿ ಅದು ಬೆಳೆದು ಡೆವಲಪ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಮೈಲ್ ಸ್ಟೋನ್ಸ್ ಅಂತೀವಿ. ಮೈಲ್ ಸ್ಟೋನ್ಸ್ ಅಂದ್ರೆ ಇದು ಮಗು ಬೆಳೆದ ನಂತರ ಆ ಮಗು ಯಾವ್ಯಾವ ಸ್ಟೇಜಲ್ಲಿ ಏನೇನ್ ಮಾಡುತ್ತೆ ಅನ್ನೋದನ್ನ ಗಮನಿಸೋದು. ಸ್ಟೇಜ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಉದಾಹರಣೆಗೆ 2 ತಿಂಗಳಿಗೆ ಮಗು ತನ್ನ ತಾಯಿಯನ್ನ ಗುರುತಿಸಬೇಕು ಮತ್ತವಳನ್ನು ನೋಡಿ ನಗಬೇಕು. 2.5 ಇಂದ 3 ತಿಂಗಳಿಗೆ ಆ ಮಗುಗೆ ಸೋಷಿಯಲ್ ಸ್ಮೈಲ್ ಅನ್ನೋದು ಬರಬೇಕು, ಯಾರನ್ನ ನೋಡಿದ್ರೂ ನಗಬೇಕು. 3.5 ಇಂದ 4 ತಿಂಗಳಿಗೆ ತನ್ನ ಕುತ್ತಿಗೆ ಅಂದ್ರೆ ಕುತ್ತಿಗೆ ಸ್ಟಡಿ ಆಗಿರಬೇಕು ಎಳೆದಾಗ. 6 ರಿಂದ 7 ತಿಂಗಳಿಗೆ ಆ ಮಗು ಯಾವುದೇ ಸಹಾಯ ಇಲ್ಲದೆ ಕೂತ್ಕೋಬೇಕು. 9 ರಿಂದ 10 ತಿಂಗಳಿಗೆ ಏನಾದ್ರೂ ಸಹಾಯ ತಗೊಂಡು ನಿಂತ್ಕೊಳ್ಳೋದ್ ಕಲಿಬೇಕು. 1 ವರ್ಷದೊಳಗೆ ಅದು ನಡೆಯೋದ್ ಕಲಿಬೇಕಾಗತ್ತೆ. 16 ತಿಂಗಳಿಗೆ ಆ ಮಗು ಓಡೋದನ್ ಕಲಿಬೇಕು, ರನ್ನಿಂಗ್. ಮಾತಾಡೋದರ ವಿಚಾರ ಬಂದಾಗ 6 ರಿಂದ 7 ತಿಂಗಳಲ್ಲಿ ಆ ಮಗು ಇದನ್ನ ಉಪಯೋಗಿಸ್ಬೇಕು, ಅಂದ್ರೆ ಮೋನೋಸಿಲಬಲ್ಸ್ ಅಂತೀವಿ. ಉದಾಹರಣೆಗೆ ಮ, ಟ, ಬ ಎಕ್ಸೆಟ್ರಾ. 9 ರಿಂದ 10 ತಿಂಗಳೊಳಗೆ ಆ ಮಗು ಬೈಸಿಲಬಲ್ಸ್ನ ಯೂಸ್ ಮಾಡಬೇಕು, ಅಂದ್ರೆ ಮಾಮ, ತಾತ, ದಾದಾ, ಇನ್ನೂ ಹಲವು. ಮತ್ತು 1 ವರ್ಷಕ್ಕೆ ಆ ಮಗು ಒಂದು ಸಂಪೂರ್ಣ ಪದವನ್ನ ಉಪಯೋಗಿಸುತ್ತೆ, ಮೊದಲ ಸಂಪೂರ್ಣ ಪದ. 15 ತಿಂಗಳಿಗೆ 5 ರಿಂದ 10 ಪದಗಳು ಮತ್ತು 18 ತಿಂಗಳಿಗೆ 10 ರಿಂದ 15 ಪದಗಳು. 19 ರಿಂದ 20 ತಿಂಗಳಿಗೆ ಆ ಮಗು ಒಂದು ವಾಕ್ಯವನ್ನ ಅಂದ್ರೆ 2 ಪದಗಳ ಒಂದು ವಾಕ್ಯನ ಉಪಯೋಗಿಸಬೇಕು, ಮಮ್ಮಿ, ಟಿವಿ, ಈ ತರ ಇನ್ನೂ ಹಲವು. ಹೀಗೆ ಇವು ಮುಖ್ಯವಾದ ಬೇಸಿಕ್ ಮೈಲ್ ಸ್ಟೋನ್ ಆಗಿವೆ. ಇದನ್ನ ನೀವು ಮಗುವಿನಲ್ಲಿ ಗಮನಿಸಬೇಕಾಗಿದೆ. ನೀವು ಈ ಬೇಸಿಕ್ಸ್ನಲ್ಲಿ ಕೊರತೆಯನ್ನು ಗಮನಿಸಿದಾಗ ದಯವಿಟ್ಟು ನೀವು ಪೀಡಿಯಾಟ್ರಿಷಿಯನ್ನ ಸಲಹೆ ಪಡೆಯಿರಿ ಫರ್ದರ್ ಇವ್ಯಾಲ್ಯೂಯೇಷನ್ಗಾಗಿ.